ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ಸ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಎಳ್ಳನ್ನು ಮಾಡ್ತಾ ಇದ್ದೀನಿ. ಟಿಫನ್ಗೆ, ಲಂಚ್ ಬಾಕ್ಸ್ಗೆ, ಎಲ್ಲಾದರೂ ಪ್ರಯಾಣ ಮಾಡುವಾಗ ತೊಗೊಂಡು ಹೋಗಲಿಕ್ಕೆ ಪರ್ಫೆಕ್ಟಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಬಿಟ್ಟು ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಜೀರಿಗೆ 1 ಸ್ಪೂನು, ನೆನಗಡಲೆ ಅಂದರೆ ಶೇಂಗಾ 3 ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಒಣಮೆಣಸಿನ್ಕಾಯಿ ಖಾರಕ್ಕೆ ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಅದನ್ನು ಒಲೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಬೇಕು. ಇದನ್ನು ಅದೇ ಪ್ಯಾನ್ಗೆ 4 ಸ್ಪೂನ್ ಆಗೋಷ್ಟು ಎಳ್ಳು, ಮೇಯ್ನ್ ಇದಕ್ಕೆ 4 ಸ್ಪೂನ್ ಆಗೋಷ್ಟು ಎಳ್ಳು ಬೇಕು. ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಅದನ್ನು ತೆಕ್ಕೊಂಡು ತಣ್ಣಗಾದ್ರ ಮೇಲೆ ಎಲ್ಲ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ದೊಡ್ಡ ತಟ್ಟೆಗೆ ಬೆಂದಿರೋ ಅನ್ನ, ನಾನು 2 ಲೋಟ ಅಕ್ಕಿನ ಅನ್ನ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಅದರ ಮೇಲೆ ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಲೆಮನ್ ಜ್ಯೂಸು 3 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕು. ಮತ್ತೆ ಉಪ್ಪು, ಈ ಲಿಂಬೆಹಣ್ಣಿನ ರಸ ಯಾವುದಾದ್ರೂ ಮತ್ತೆ ಬೇಕಾದರೂ ಹಾಕ್ಲಿಕ್ಕಾಗತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಆ ಮಸಾಲೆನೂ ಸ್ವಲ್ಪ ಉಂಡೆ ಇರುತ್ತೆ ನೆನಗಡಲೆ ಹಾಕಿರೋದ್ರಿಂದ, ಅದಕ್ಕೆ ಕೈಯಲ್ಲಾದರೆ ಚೆನ್ನಾಗಿ ಬರುತ್ತೆ ಅಂತ ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ 3ರಿಂದ 4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ನೆನಗಡಲೆ ಸ್ವಲ್ಪ, ಆಮೇಲೆ ಗೋಡಂಬಿ ಆಪ್ಷನಲ್ಲು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹಸಿಮೆಣಸು 4, ಕರಿಬೇವು ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಈಗ ಈ ಕಲಸಿರೋ ಮಸಾಲೆ ಅನ್ನ ಇತ್ತಲ್ಲ ಅದನ್ನು ಹಾಕ್ಕೋಬೇಕು ಬಾಣಲಿಗೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಉಪ್ಪು ಅಥವಾ ಲಿಂಬೆಹಣ್ಣು ಏನಾದರೂ ಕಮ್ಮಿ ಆಗಿದ್ರೂ ಹಾಕ್ಕೋಬಹುದು. ಒಂದು 3ರಿಂದ 5 ನಿಮಿಷ ಆಗೋವರೆಗೂ ಸಿಮ್ಮಲ್ಲೇ ಇಡಬೇಕು ಇದನ್ನು. ಆಮೇಲೆ ಸರ್ವ್ ಮಾಡಿದ್ರೆ ಆಯಿತು, ಅಷ್ಟೇ. ಎಳ್ಳನ್ನು ರೆಡಿ. ಸಿಂಪಲ್ ಇಟ್ ವೆರಿ ಟೇಸ್ಟಿ. ಚಟ್ನಿ ಜೊತೆಲಿ ಮಸ್ತಾಗಿರುತ್ತೆ ಇದು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.